ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೇವಲ 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಗೂ 3/4 ಕಪ್ಪಷ್ಟು ಬೆಲ್ಲವನ್ನು ಬಳಸಿ ತುಂಬ ರುಚಿಯಾದ ಆರೋಗ್ಯಕರವಾದ ಸ್ವೀಟ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇಲ್ಲ. ಇದರಲ್ಲಿ ಬಳಸಿರುವ ಎಲ್ಲ ಸಾಮಗ್ರಿಗಳು ಆರೋಗ್ಯಕರ ಹಾಗೂ ರೆಸಿಪಿ ಕೂಡ ತುಂಬ ಸುಲಭ. ಜಾಸ್ತಿ ತುಪ್ಪದ ಅವಶ್ಯಕತೆಯೂ ಇಲ್ಲ. ಕೇವಲ 2ರಿಂದ 3 ಸ್ಪೂನಷ್ಟು ಸಾಕು. ಹೊರಗೆ ಬೇಕರಿಯಿಂದ ತರುವ ಸ್ವೀಟ್ಗಿಂತ ಹೆಚ್ಚು ಟೇಸ್ಟಿ ಹಾಗೂ ಹೈಜೆನಿಕ್ ಆಗಿರುವ ಈ ಹಲ್ವಾ ಮಾಡುವ ವಿಧಾನ ನೋಡೋಣ. ಹಾಗೆ ರೆಸಿಪಿ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 1 ಕಪ್ಪಷ್ಟು ಅಂದರೆ ಸಾಧಾರಣ 100 ಗ್ರಾಮಷ್ಟು ರಾಗಿ ಹಿಟ್ಟನ್ನು ಈ ಹಲ್ವಕ್ಕೆ ಬಳಸ್ತಾ ಇದ್ದೇನೆ. ಇದರಿಂದ ಸಾಧಾರಣ 10 ಹಲ್ವವನ್ನು ತಯಾರಿಸ್ಬೋದು. ಇದನ್ನಿಲ್ಲಿ ಒಂದು ಪಾತ್ರೆಗೆ ಸೇರಿಸುವ. ಇದಕ್ಕೆ ಅದೇ ಅಳತೆಯ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಗಂಟಿಲ್ಲದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನಿಲ್ಲಿ 10 ನಿಮಿಷ ಮುಚ್ಚಿಡುವ. ಈ ಬದಿ 1 ಕಪ್ ಅಳತೆಯ ನೀರನ್ನು ಒಂದು ಪಾತ್ರೆಗೆ ಸೇರಿಸಿ ಅದರಲ್ಲಿ 3/4 ಕಪ್ಪಷ್ಟು ಬೆಲ್ಲದ ತುಂಡುಗಳನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ರಾಗಿ ಹಿಟ್ಟನ್ನು ಸೇರಿಸಿದ ಕಪ್ಪನ್ನೇ ಬಳಸಿ ನಾನು ಬೆಲ್ಲವನ್ನು ಸೇರಿಸಿದ್ದೇನೆ. ಬೆಲ್ಲ ಚೆನ್ನಾಗಿ ಕರಗಿ ಕುದಿ ಬರಬೇಕು. ಈಗ ನೋಡಿ, ಬೆಲ್ಲ ಕರಗಿ ಇಲ್ಲಿ ಕುದಿ ಬರಲು ಪ್ರಾರಂಭವಾಗಿದೆ. ಈಗ ಇದನ್ನು 1ರಿಂದ 2 ನಿಮಿಷ ಕುದಿಸಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಈ ಬದಿ ನೋಡಿ, ರಾಗಿ ಹಿಟ್ಟು 10 ನಿಮಿಷ ನೆನೆಸಿದ್ದು ಆಗಿದೆ. ಈಗ ಇದಕ್ಕೆ ಪುನಃ 2 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಯಾವುದಾದ್ರೂ ಒಂದು ನಿರ್ದಿಷ್ಟ ಅಳತೆಯ ಕಪ್ಪನ್ನು ಬಳಸಿ ಎಲ್ಲ ಸಾಮಗ್ರಿಗಳನ್ನು ಅದೇ ಅಳತೆಯಲ್ಲಿ ಸೇರಿಸಿದರೆ ಪರ್ಫೆಕ್ಟ್ ಆದ ಹಲ್ವವನ್ನು ತಯಾರಿಸ್ಬೋದು. ಈಗ ಈ ರಾಗಿ ನೀರನ್ನು ನಾವು ಜರಡಿ ಹಿಡಿಯುವ. ಚೆನ್ನಾಗಿ ಹಿಂಡಿ ಕಂಪ್ಲೀಟಾಗಿ ಇದರ ನೀರನ್ನು ತೆಗಿಬೇಕು. ಈ ರೀತಿ ನೋಡಿ, ಕೈಯಿಂದ ಚೆನ್ನಾಗಿ ಸ್ಕ್ವೀಸ್ ಮಾಡಿ ರಾಗಿ ನೀರನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಒಟ್ಟಿಗೆ 3 ಕಪ್ಪಷ್ಟು ರಾಗಿಯ ನೀರಿದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಟಿಕೆ ಉಪ್ಪನ್ನು ಸೇರಿಸಬೇಕು. ಸಿಹಿ ಖಾದ್ಯಗಳಿಗೆ ಉಪ್ಪು ಸೇರಿಸಿದರೆ ರುಚಿ ಇನ್ನಷ್ಟು ಚೆನ್ನಾಗಿ ಬರ್ತದೆ. ಈಗ ಬೆಲ್ಲದ ನೀರನ್ನು ಸ್ಟ್ರೇನ್ ಮಾಡಿ ಒಂದು ಪ್ಯಾನಿಗೆ ಸೇರಿಸುವ ಹಾಗೂ ಗ್ಯಾಸ್ ಫ್ಲೇಮನ್ನು ಆನ್ ಮಾಡುವ. ರಾಗಿ ನೀರನ್ನು ಇದಕ್ಕೆ ಸೇರಿಸಿ ಕೈ ಬಿಡದೆ ಇದನ್ನು ಮಗಚಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಈ ರೀತಿ ಮಿಕ್ಸ್ ಮಾಡುವ. ನೋಡಿ, ರಾಗಿಯ ಸಿಹಿ ಮಿಶ್ರಣ ಇಲ್ಲಿ ಗಟ್ಟಿಯಾಗಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಹುಡಿಯನ್ನು ಸೇರಿಸಿ ಪುನಃ ಮಗಚಬೇಕು. ರಾಗಿ ಪಾಕ ನೋಡಿ ಇನ್ನಷ್ಟು ಗಟ್ಟಿಯಾಗಿದೆ. ಈಗ ಫ್ಲೇಮನ್ನು ನಾವು ಸ್ವಲ್ಪ ಹೈಯಲ್ಲಿ ಇಡಬೇಕು ಹಾಗೂ 2 ಸ್ಪೂನಷ್ಟು ತುಪ್ಪವನ್ನು ಸಹ ಸೇರಿಸಬೇಕು. ಪಾಕ ನೋಡಿ ಇನ್ನಷ್ಟು ಗಾಢವಾಗಿ ತಳಬಿಡಲು ಪ್ರಾರಂಭವಾಗಿದೆ. ಈಗ ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇನ್ನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಧಾರಣ 7ರಿಂದ 8 ನಿಮಿಷ ಇದನ್ನು ಈ ರೀತಿಯಲ್ಲಿ ಕೈ ಬಿಡದೆ ಮಗಚಬೇಕು. ಮಿಶ್ರಣ ನೋಡಿ ಇನ್ನಷ್ಟು ಗಟ್ಟಿಯಾಗಿದೆ. ಈಗ ಪುನಃ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಮಗಚಿಕೊಳ್ಳುವ. ಈಗ ಇದು ಕಂಪ್ಲೀಟಾಗಿ ತಳಬಿಡಲು ಪ್ರಾರಂಭವಾಗಿದೆ ಹಾಗೂ ಗಟ್ಟಿಯಾಗಿದೆ ಕೂಡ. ಈಗ ಫ್ಲೇಮ್ ಕಂಪ್ಲೀಟಾಗಿ ಹೈಯಲ್ಲಿಟ್ಟು 4ರಿಂದ 5 ನಿಮಿಷ ಈ ರೀತಿಯಲ್ಲಿ ಮಗಚುವ. ಈಗ ನೋಡಿ, ಕಂಪ್ಲೀಟಾಗಿ ಇದು ಮುದ್ದೆ ಥರ ಬಂದಿದೆ ಹಾಗೂ ಒಂದೇ ಬದಿಯಲ್ಲಿ ಇದು ಎದ್ದು ಬರಲು ಪ್ರಾರಂಭವಾಗಿದೆ. ಈ ಬದಿಯಲ್ಲಿ ತುಪ್ಪ ಗ್ರೀಸ್ ಮಾಡಿದ ಒಂದು ಟಿನ್ನಲ್ಲಿ ಡ್ರೈ ಫ್ರೂಟ್ಸನ್ನು ಅಥವಾ ನಟ್ಸನ್ನು ಸೇರಿಸಬೇಕು. ತಯಾರಿಸಿದ ಮಿಶ್ರಣವನ್ನು ಈ ರೀತಿ ಇದರಲ್ಲಿ ಸೇರಿಸಿಕೊಳ್ಳುವ. ಈ ರೀತಿ ಇದನ್ನು ಲೆವೆಲ್ ಮಾಡಿ ಟ್ಯಾಪ್ ಮಾಡಿ ಇದನ್ನು ತಣಿಯಲು ಇಡುವ. ಕಂಪ್ಲೀಟಾಗಿ ಇದು 1 ಅವರ್ ಆದರೂ ತಣಿಬೇಕು. ನೀವು ಬೇಕಾದರೆ ಇದನ್ನು ರೂಮ್ ಟೆಂಪರೇಚರಿಗೆ ಬಂದ ನಂತರ ಫ್ರಿಜ್ಜಲ್ಲಿ ಇಡ್ಬೋದು. ಈಗ ನೋಡಿ, 1 ಅವರ್ ಬಿಟ್ಟು ಈ ಟಿನ್ನಿಂದ ನೋಡಿ ಇದು ಎದ್ದು ಬರಲು ಪ್ರಾರಂಭವಾಗಿದೆ. ಈಗ ಟಿನ್ನನ್ನು ಕವಚಿ ಇದನ್ನು ಡಿಮೋಲ್ಡ್ ಮಾಡುವ. ಸ್ವಲ್ಪ ಟ್ಯಾಪ್ ಮಾಡಿದರೆ ಇದು ಆರಾಮದಲ್ಲಿ ಡಿಮೋಲ್ಡ್ ಆಗ್ತದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ರುಚಿ ಕೂಡ ಅಷ್ಟೇ ಅದ್ಭುತವಾಗಿದೆ. ಕೇವಲ 100 ಗ್ರಾಮಷ್ಟು ರಾಗಿ ಹಿಟ್ಟಿನಿಂದ 10 ಹಲ್ವವನ್ನು ತಯಾರಿಸಬಹುದು. ಬಹಳ ಸುಲಭ ಹಾಗೂ ಕೇವಲ 2 ಇಂಗ್ರೀಡಿಯೆಂಟ್ಸ್ ಬಳಸಿ ಇದನ್ನು ತಯಾರಿಸಿದ್ದೇನೆ. ರುಚಿಕರ ಜೊತೆಗೆ ಆರೋಗ್ಯಕರವೂ ಹೌದು. ಮಕ್ಕಳಿಗೆ ರಜಾ ದಿನಗಳಲ್ಲಿ ಅಥವಾ ಸ್ವೀಟ್ ಇಷ್ಟಪಡುವವರು ಈ ರೀತಿ ಹೈಜೆನಿಕ್ ಆದ ಟೇಸ್ಟಿಯಾದ ಸ್ವೀಟ್ ಡಿಶನ್ನು ತಯಾರಿಸಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.